ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಈ ಜಾಗವಾದ ಅವನಿ ಸೀತಾ ಮಾತೆಯ ಬೆಟ್ಟದ ಪಾರ್ಟ್ 2 ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪಾರ್ಟ್ 1ನಲ್ಲಿ ನಾವು ನೋಡಿದ್ವಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಆಶ್ರಮ ಹಾಗೂ ಅದರಲ್ಲಿರುವ ಮೂರ್ತಿಗಳು ಹಾಗೂ ಫ್ರೆಂಡ್ಸ್ ಪಂಚ ಪಾಂಡವರ ದೇವಾಲಯ ಹಾಗೂ ಆ ದೇವಾಲಯದಲ್ಲಿ ಇರತಕ್ಕಂಥ ಲಿಂಗಗಳು, ಇದೆಲ್ಲ ನಾವು ಹೋದ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಮುಂದೆ ಬರೋ ಜಾಗಗಳನ್ನು ನೋಡ್ಕೊಂಬರೋಣ, ಬನ್ನಿ. ಸೊ ಫ್ರೆಂಡ್ಸ್, ಶ್ರೀ ಮಹರ್ಷಿ ವಾಲ್ಮೀಕಿಯವರ ಮನೆಯಿಂದ ಮುಂದೆ ಬಂದರೆ ನಮಗೆ ಸಿಗೋದು ಶ್ರೀ ಶ್ರೀ ಸೀತಾದೇವಿಯ ಮನೆ. ನೋಡಿ, ಪ್ರಭು ಶ್ರೀ ರಾಮಚಂದ್ರರ ಪತ್ನಿಯಾದಂತಹ ಸೀತಾದೇವಿಯವರು ಆಗಿನ ಸಮಯದಲ್ಲಿ ವಾಸವಾದಂತಹ ಜಾಗವಿದು ಫ್ರೆಂಡ್ಸ್. ಸೊ ಇದನ್ನೆಲ್ಲ ನಂಬಕ್ಕೆ ಆಗಲ್ಲ, ಇನ್ನು ಅವಾಗ ಸೀತಾಮಾತೆ ಇಲ್ಲೆಲ್ಲ ಇದ್ರ ಅಂತ. ಸೊ ನೋಡ್ತಾ ಇರ್ಬೋದು, ಆಗಿನ ಟೈಮಲ್ಲಿ ಚೆನ್ನಾಗಿ ಈ ಒಂದು ಬಂಡೆ ಕಲ್ಲಲ್ಲೇ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ದ್ವಿಲಿಂಗ ಕಾಣ್ತಾ ಇದೆ. ಸೊ ಈ ಒಂದು ಲಿಂಗವನ್ನ ಸೀತಾದೇವಿಯವರು ಪೂಜೆ ಮಾಡ್ತಿದ್ರು ಅಂತ ಹೇಳಲಾಗಿದೆ. ಇದೇ ಒಂದು ಮನೆಯಲ್ಲಿ ಸೀತಾದೇವಿ ಸಹ ವಾಸ ಆಗ್ತಿದ್ರು ಅಂತ ಹೇಳಲಾಗಿದೆ. ಸೊ ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ತಣ್ಣಗಿದೆ ಫ್ರೆಂಡ್ಸ್. ಹೊರಗಡೆ ಅಷ್ಟು ಬಿಸಿಲಿದ್ರು ಒಳಗಡೆ ತುಂಬ ತಣ್ಣಗಿದೆ. ಸೊ ಫ್ರೆಂಡ್ಸ್, ಇಲ್ಲೆಲ್ಲ ಮೇಲ್ಗಡೆ ಹೋಲ್ಸ್ ಇದೆ, ಇದೇನಂತ ಗೊತ್ತಿಲ್ಲ ನನಗೂ. ನೋಡ್ತಾ ಇರ್ಬೋದು ನೀವು, ಇದೇ ಸೀತಾದೇವಿಯವರು 2ನೇ ವನವಾಸದಲ್ಲಿ ವಾಸವಾದಂತಹ ಪುಣ್ಯ ಜಾಗ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ 2 ಲಿಂಗಗಳು ಪೂಜೆ ಮಾಡ್ತಾಯಿದ್ರು ಸೀತಾದೇವಿಯವರು. ಸೊ ಬನ್ನಿ ಫ್ರೆಂಡ್ಸ್, ಇನ್ನು ಮುಂದೆ ಯಾವ್ಯಾವ ಜಾಗಗಳಿದಾವೆ ಅಂತ ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಅಲ್ಲಿಂದ ನಾವು ಈಗ ಮುಂದೆ ಬಂದರೆ ನಮಗೆ ಸಿಗೋದು ಏಕಾಂತ ರಾಮಸ್ವಾಮಿ ಮಂದಿರ. ಶ್ರೀರಾಮನು ವಾಸವಾದಂತಹ ಜಾಗ ಅಂತ ಸಹ ಹೇಳ್ತಾರೆ. ಈ ಜಾಗವು ಇದು ರಾಮಾಯಣಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಅಂತಲೂ ಸಹ ಹೇಳ್ತಾರೆ. ಸೊ ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ವಾವ್, ಫ್ಯಾಂಟಾಸ್ಟಿಕ್ ಫ್ರೆಂಡ್ಸ್. ಇದನ್ನೆಲ್ಲ ನಂಬಕ್ಕೆ ಆಗಲ್ಲ. ಈ ಒಂದು ಪ್ಲೇಸಲ್ಲಿ ನಾವು ಇದೀವಿ ಅಂತಂದರೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಶ್ರೀ ವಿಷ್ಣು ಮತ್ತು ಲಕ್ಷ್ಮೀದೇವಿ ಮಾನವರ ರೂಪದಲ್ಲಿ ವಾಸವಾದಂತಹ ಜಾಗ ಇದು. ಸೊ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಈ ಒಂದು ಕೆತ್ತನೆ. ನಿಜವಾಗ್ಲೂ ಮಾರ್ಬಲೆಸ್ ಆಗಿದೆ ಫ್ರೆಂಡ್ಸ್, ಫ್ಯಾಂಟಾಸ್ಟಿಕ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್ ಟು ದಿ ಪ್ಲೇಸ್, ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ಶಿವಲಿಂಗಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ, ಬನ್ನಿ. ಸೊ ಫ್ರೆಂಡ್ಸ್, ಏಕಾಂತ ರಾಮಸ್ವಾಮಿ ಮಂದಿರ ಅಂದರೆ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಹಾಗೆ ಮುಂದೆ ಬಂದರೆ, ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಲಕ್ಷ್ಮಣ ತೀರ್ಥ ಹತ್ರ, ಅಂದರೆ ಪಾತಾಳ ಗಂಗೆ ಅಂತಲೂ ಸಹ ಅದನ್ನ ಕರೀತಾರೆ. ಸೊ ಬನ್ನಿ, ಲಕ್ಷ್ಮಣ ತೀರ್ಥ ಅಂದರೆ ಪಾತಾಳ ಗಂಗೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ನಾವು ಲಕ್ಷ್ಮಣ ತೀರ್ಥ ಹತ್ರ ಹೋಗೋಕ್ಕೂ ಮುಂಚೆ ನಾನು ನಿಮಗೆ ಈ ಅವನಿ ಸೀತಾ ಬೆಟ್ಟದ ಒಂದು ಸಣ್ಣ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಅವನಿ ಸೀತಾ ಬೆಟ್ಟದಲ್ಲಿ ವಾಲ್ಮೀಕಿ ಅವರು ಮೊದಲು ವಾಸವಾಗಿರ್ತಾರೆ. ಯಾವಾಗ ಸೀತಾದೇವಿ 2ನೇ ವನವಾಸಕ್ಕೆ ಬಂದಿರ್ತಾರೋ ಆಗ ಅವರು ಮಹರ್ಷಿ ವಾಲ್ಮೀಕಿ ಅವರ ಆಶ್ರಯದಲ್ಲಿ ಇರ್ತಾರೆ. ಅದೇ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ಹುಟ್ಟುತ್ತಾರೆ. ಲವಕುಶ ಅನ್ನುವಂಥ 2 ಮಕ್ಕಳು ಸೀತಾಮಾತೆಗೆ ಹುಟ್ಟುತ್ತಾರೆ. ಅವರು ಶ್ರೀ ವಾಲ್ಮೀಕಿಯವರ ಹತ್ರನೇ ವೇದಗಳ ಪಾಠಾಚಾರ ಹಾಗೂ ಶಸ್ತ್ರ ಅಭ್ಯಾಸವನ್ನು ಸಹ ಕಲಿತು ಬಹಳ ಶೌರ್ಯ ಪರಾಕ್ರಮಿಗಳಾಗಿ ಬೆಳೀತಾರೆ. ಸೊ ಫ್ರೆಂಡ್ಸ್, ಯಾವಾಗ ಲವಕುಶರು ವಾಯುವಿಹಾರಕ್ಕೆ ಹೋಗ್ತಾರೋ ಆವಾಗ ರಾಮನು
ತನ್ನ ಅಶ್ವಮೇಧ ಯಾಗವನ್ನು ನಡೆಸ್ತಾ ಇರ್ತಾರೆ. ಸೊ ಆ ಅಶ್ವಮೇಧ ಯಾಗದಲ್ಲಿ ಬಂದಂಥ ಕುದುರೆಯನ್ನು ಹಿಡ್ಕೊಂಡಂಥ ಲವಕುಶರು ಆ ಕುದುರೆಯನ್ನು ಬಿಡೋದೇ ಇಲ್ಲ. ಆ ವಿಷಯವನ್ನು ತಿಳಿದ ರಾಮ ತನ್ನ 3 ಜನ ತಮ್ಮಂದ್ರನ್ನ ಯುದ್ಧಕ್ಕಾಗಿ ಕಳಿಸ್ತಾರೆ, ಲಕ್ಷ್ಮಣ, ಭರತ, ಶತ್ರುಘ್ನರನ್ನು. ಆದರೆ ಈ ಲವಕುಶರ ಶೌರ್ಯ ಪರಾಕ್ರಮದ ಮುಂದೆ ಅವರು ಸೋಲನ್ನು ಅನುಭವಿಸ್ತಾರೆ, 3 ಜನ ತಮ್ಮಂದರು ಸಹ. ಹಾಗಾಗಿ ಸ್ವತಃ ತನ್ನ ತಂದೆ ಅವರ ಜೊತೆ ಯುದ್ಧ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಯುದ್ಧ ಮಾಡ್ತಾರೆ. ಅವರು ಯುದ್ಧ ಮಾಡಬೇಕು ಅನ್ನೋ ಸಮಯದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಅಲ್ಲಿಗೆ ಆಗಮಿಸಿ ಇವರು ನಿನ್ನ ಮಕ್ಕಳು ಅಂತ ಹೇಳಿ ಅವರಿಗೆ ಸಂಧಾನ ಮಾಡಿ ಸೀತಾದೇವಿ ಹಾಗೂ ಶ್ರೀರಾಮ ಭೇಟಿ ಆಗೋಗೆ ಮಹರ್ಷಿ ವಾಲ್ಮೀಕಿ ಅವರು ಮಾಡ್ತಾರೆ. ಅದಾದ್ಮೇಲೆ ಸೀತಾದೇವಿ ಅದಾದ ಮೇಲೆ ತಾವು ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಮತ್ತೆ ಅವರು ಅದೇ ಭೂಮಿ ತಾಯಿಯ ಮಡಿಲಿಗೆ ಸೇರುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಫ್ರೆಂಡ್ಸ್, ಈ ಲಕ್ಷ್ಮಣ ತೀರ್ಥ ಏನಪ್ಪಾ ಅಂತಂದ್ರೆ ಸೀತಾದೇವಿಗೆ ಒಂದು ಸಮಯದಲ್ಲಿ ಬಾಯಾರಿಕೆ ಆದಾಗ ಶ್ರೀರಾಮನ ಸೋದರನಾದ ಲಕ್ಷ್ಮಣನು ಸೀತಾದೇವಿಯ ಬಾಯಾರಿಕೆ ನೀಗಿಸಲು ತನ್ನ ಒಂದು ಬಿಲ್ಲನ್ನು ಈ ಬಂಡೆಯ ಮೇಲೆ ಪ್ರಯೋಗಿಸಿ ಅದನ್ನು ಸೀಳಿ ಅದರಲ್ಲಿರುವಂತಹ ಪವಿತ್ರವಾದ ನೀರನ್ನು ಸೀತಾದೇವಿಯ ಬಾಯಾರಿಕೆ ನೀಗಿಸಲು ಉದ್ಭವ ಮಾಡ್ತಾರೆ ಅಂತ ಇಲ್ಲಿ ಈ ಒಂದು ಕತೆ ಹೇಳಲಾಗಿದೆ. ಸೊ ಅದಕ್ಕೆ ಈ ಲಕ್ಷ್ಮಣ ಸೃಷ್ಟಿ ಮಾಡಿದಂಥ ಈ ಒಂದು ಜಾಗನ ಲಕ್ಷ್ಮಣ ತೀರ್ಥ ಅಥವಾ ಪಾತಾಳ ಗಂಗೆ ಅಂತ ಕರೀತಾರೆ. ಗಂಗೆ ಅಷ್ಟು ಪವಿತ್ರವಾದ ಒಂದು ನೀರು ಯಾವುದೂ ಇಲ್ಲ ಅಂತ ಇದನ್ನು ಪಾತಾಳ ಗಂಗೆ ಅಂತಲೂ ಸಹ ಕರೀತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಅವನಿ ಸೀತಾ ಬೆಟ್ಟದ ಪಾರ್ಟ್ 2 ವಿಡಿಯೋ. ಸೊ ಫ್ರೆಂಡ್ಸ್, ಇದೇ ಜಾಗದಲ್ಲಿ ಇನ್ನೊಂದು ಪ್ರಸಿದ್ಧವಾದ ಒಂದು ಜಾಗ ಇದೆ. ಆ ಜಾಗನ ನಾನು ನಿಮಗೆ ಪಾರ್ಟ್ 3 ಅಲ್ಲಿ ತೋರಿಸ್ತೀನಿ. ಹಾಗಾಗಿ ಡೋಂಟ್ ಮಿಸ್ ಪಾರ್ಟ್ 3.